ವೇದಿಕೆಯಲ್ಲಿ ಆಸೀನರಾಗಿರುವಂತಹ CPIM ಪಕ್ಷದ ಹಿರಿಯ ಮುಂದಾಳುಗಳೇ ಹಾಗೂ ಉಳ್ಳಾಲ ತಾಲೂಕಿನ ವಿವಿಧ ವಿಭಾಗಗಳ ಸಂಘಟನೆಗಳ ಪ್ರಮುಖರೇ, ಇಲ್ಲಿ ಸೇರಿರುವಂತಹ CPIM ಪಕ್ಷದ ಸಂಗಾತಿಗಳೇ ಹಾಗೂ ಉಳ್ಳಾಲ ತಾಲೂಕಿನ ನಾಗರಿಕ ಬಂಧುಗಳೇ, ಈಗಾಗಲೇ ನಮ್ಮ ಈ ಹಕ್ಕೊತ್ತಾಯ ಸಮಾವೇಶದ ಬೇಡಿಕೆಯನ್ನು ಇಟ್ಕೊಂಡು ತಾಲೂಕಿನ ಬಹುತೇಕ ಗ್ರಾಮಗಳಿಗೆ ನಮ್ಮ ಕಾರ್ಯಕರ್ತರು ಹೋಗಿದ್ದಾರೆ. ಬೇಡಿಕೆಗಳು ಏನಿದೆ 27-28 ಬೇಡಿಕೆಗಳು ಏನು ಅನ್ನುವಂಥದ್ದು ಕೂಡ ನಿಮ್ಗೆಲ್ರಿಗೂ ಕೂಡ ಈಗಾಗಲೇ ತಿಳಿದಿದೆ. ಅದರ ಜೊತೆಯಲ್ಲಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣಗಳನ್ನು ಮಾಡಿದಂತಹ ಪಕ್ಷದ ಉಳ್ಳಾಲ ತಾಲೂಕು ಕಾರ್ಯದರ್ಶಿ ಆಗಿರುವಂತಹ ಕಾಮ್ರೇಡ್ ಸುನೀಲ್ ಕುಮಾರ್ ಬಜಾಲ್ ಅವರು ಬಹಳ ವಿವರವಾಗಿ ಮತ್ತು ಸಂಕ್ಷಿಪ್ತವಾಗಿ ಹಕ್ಕೊತ್ತಾಯ ಸಮಾವೇಶದ ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಲ್ಲಿ ಮಂಡಿಸಿದ್ದಾರೆ. ಬಂಧುಗಳೇ, ಒಂದು ತಾಲೂಕು ಅಥವಾ ಒಂದು ಊರು ಅಭಿವೃದ್ಧಿ ಆಗೋದು ಅಂದರೆ ಅಲ್ಲಿಯ ಸಾಮಾನ್ಯ ಜನರ ಬದುಕು ಎಲ್ಲ ವಿಭಾಗಗಳಲ್ಲಿ ಕೂಡ ಉನ್ನತ ಸ್ತರಕ್ಕೆ ಏರುವಂತಹದ್ದು ಮತ್ತು ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತಹದ್ದು ಮತ್ತು ಬದುಕಿನ ಅವರ ಮೂಲಭೂತ ಹಕ್ಕುಗಳನ್ನು ಅವರಿಗೆ ಖಾತರಿಪಡಿಸುವಂತಹದ್ದು ಬಹಳ ಪ್ರಧಾನ. ಆದರೆ ಐತಿಹಾಸಿಕ ನಗರವಾಗಿರುವಂತಹ ಅಥವಾ ಐತಿಹಾಸಿಕ ಒಂದು ಪ್ರದೇಶ ಆಗಿರುವಂಥ ಉಳ್ಳಾಲ, ರಾಣಿ ಅಬ್ಬಕ್ಕನ ಕಾಲದಿಂದ ಅದಕ್ಕಿಂತಲೂ ಪೂರ್ವದಲ್ಲಿ ಸೈಯದ್ ಮದನಿ ಅವರು ಈ ಪ್ರದೇಶಕ್ಕೆ ಬಂದು ಇಲ್ಲಿ ತನ್ನ ಇರುವಿಕೆಯನ್ನು ಸ್ಥಾಪನೆ ಮಾಡಿದ ತರುವಾಯ ಈ ಉಳ್ಳಾಲ ಬಹಳಷ್ಟು ರೀತಿಯಲ್ಲಿ ನಾಡಿನ ಗಮನವನ್ನು ಸೆಳೆದಿದೆ. ಅದರಲ್ಲಿ ಕೂಡ ಪೋರ್ಚುಗೀಸರ ಆಡಳಿತದ ಸಂದರ್ಭದಲ್ಲಿ ಇಲ್ಲಿ ನಡೆದಂಥ ಸಂಘರ್ಷಗಳು, ಆ ತರುವಾಯ ಸ್ವಾತಂತ್ರ್ಯದ ಕಾಲಘಟ್ಟದಲ್ಲಿ ಇಲ್ಲಿನ ಗೇಣಿದಾರರು, ಇಲ್ಲಿಯ ಬೇರೆ ಬೇರೆ ವಿಭಾಗದ ಶ್ರಮಜೀವಿ ಕಾರ್ಮಿಕರ ಹಕ್ಕುಗಳಿಗಾಗಿ ನಡೆದಂತಹ ಕೆಂಬಾವುಟದ ಹೋರಾಟಗಳು, ಸ್ವಾತಂತ್ರ್ಯದ ತರುವಾಯ ಗೇಣಿದಾರರಿಗೆ ಭೂಮಿ ಕೊಡಿಸಿದಂತಹ ಸಮರಧೀರ ಚಳುವಳಿಗಳು, ಉಳ್ಳಾಲವನ್ನ ಆಧುನಿಕ ಕಾಲದಲ್ಲಿ ಪ್ರತಿನಿಧಿಸಿದಂತಹ ಕಾಮ್ರೇಡ್ ಕೃಷ್ಣ ಶೆಟ್ಟಿ ಮತ್ತು ರಾಮಚಂದ್ರ ರಾಯರು ಶಾಸಕರಾದಂಥ ಕಾಲದ ಆಡಳಿತಗಳು ಇಲ್ಲಿ ಅಚ್ಚಳಿಯದ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸಿದೆ. ಆದರೆ ಈ ಒಂದು 2-3 ದಶಕಗಳಲ್ಲಿ ಉಳ್ಳಾಲದ ಕತೆ ಏನಾಗಿದೆ ಅನ್ನುವಂಥದ್ದು ಪ್ರಶ್ನೆ. ಒಂದು ಕಾಲದಲ್ಲಿ ರೈತರು, ಕಾರ್ಮಿಕರು ತುಂಬಿದಂಥ ಈ ಪ್ರದೇಶ ಇವತ್ತು ನವಬಂಡವಾಳಶಾಹಿಗಳ ಕೇಂದ್ರ ಆಗಿದೆ. ಹೌದು, ನಾವು ನೇತ್ರಾವತಿ ಸಂಕವನ್ನ ದಾಟಿ ಉಳ್ಳಾಲಕ್ಕೆ ಪ್ರವೇಶ ಮಾಡಿ ಈ ಗಡಿ ಮುಡಿಪು ಮೂಲಕ ನಾವು ಹೊರಗೆ ಹೋಗುವಾಗಲೂ ಉದ್ದಕ್ಕೆ ನಮಗೆ ಇವತ್ತು ಬಹಳ ದೊಡ್ಡ ರೀತಿಯಾದಂತಹ ಅಭಿವೃದ್ಧಿಗಳು ಕಣ್ಣಿಗೆ ರಾಗ್ತದೆ. ದೊಡ್ಡ ದೊಡ್ಡ ಕಟ್ಟಡಗಳು, ಖಾಸಗಿ ಮೆಡಿಕಲ್ ಕಾಲೇಜುಗಳು, ಆಧುನಿಕ ಮಾಲ್ಗಳು, ಸಿನಿಮಾ ಟೆಂಟ್ಗಳು, ಬೇರೆ ಬೇರೆ ರೀತಿಯಾದಂತಹ ಫುಡ್ ಪಾರ್ಕ್ಗಳು ಇವತ್ತು ಉಳ್ಳಾಲ ಬಹಳ ದೊಡ್ಡ ಅಭಿವೃದ್ಧಿಯನ್ನು ಸಾಧಿಸಿದೆ. ಇಲ್ಲಿ ಬಡತನ ಅನ್ನುವಂಥದ್ದು ನಿರ್ಮಾಣ ಆಗಿದೆ ಅನ್ನುವಂಥ ಭ್ರಮೆಯನ್ನು ಸೃಷ್ಟಿಸ್ತದೆ. ಆದರೆ ಈ ಭ್ರಮೆ ನಿಜಕ್ಕೂ ಕೂಡ ಭ್ರಮೆ ಮಾತ್ರ ಅನ್ನುವಂಥದ್ದು ಇದರ ಒಳಹೊಕ್ಕು ನೋಡಿದಾಗ ನಮಗೆ ಅರ್ಥ ಆಗ್ತದೆ. ಆ ಒಳಹೊಕ್ಕು ನೋಡ್ಲಿಕ್ಕೆ ಒಂದು ವಿಶೇಷವಾದಂಥ ಕಣ್ಣು ರಾಜಕೀಯ ಪಕ್ಷಗಳಿಗೆ ಬೇಕಾಗ್ತದೆ. ಬಹುಶಃ ಅದು ಕಮ್ಯುನಿಸ್ಟ್ ಪಕ್ಷಗಳಿಗೆ ಮಾತ್ರ ಇಲ್ಲಿ ಇರೋದೇನೋ ಅನ್ನುವಂತಹದ್ದು ಇವತ್ತು ನಮ್ಗೆಲ್ರಿಗೂ ಅರ್ಥವಾಗ್ಲಿಕ್ಕೆ ಸಾಧ್ಯ ಆಗ್ಬೇಕು. ಆ ಒಳಗಣ್ಣಿನಿಂದ ನೋಡಿದ ಕಾರಣಕ್ಕಾಗಿ ಇವತ್ತು 28-30ರಷ್ಟು ಇಲ್ಲಿಯ ಸಮಸ್ಯೆಗಳು, ಬೇಡಿಕೆಗಳನ್ನ ಗುರುತು ಮಾಡಿಕೊಂಡು 1 ತಿಂಗಳು ನಿರಂತರವಾಗಿ ಜನರ ಮಧ್ಯೆ ಕೆಲಸ ಮಾಡಿ ಈ ಒಂದು ಹಕ್ಕೊತ್ತಾಯ ಸಮಾವೇಶದಲ್ಲಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಇಲ್ಲಿ ಬಂದು ನಿಂತಿದೆ. ನಾವು ಇವತ್ತು ಅಭಿವೃದ್ಧಿಯ ಪ್ರಶ್ನೆಯನ್ನ ಯಾರ ಜೊತೆ ಚರ್ಚೆ ಮಾಡಬೇಕು ಅನ್ನುವಂಥದ್ದು ಬಹಳ ಪ್ರಧಾನವಾದಂಥ ಪ್ರಶ್ನೆ. ಹೌದು, ಉಳ್ಳಾಲ ತಾಲೂಕಿನಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಚರ್ಚೆಗಳು ನಡೀತದೆ. ರಸ್ತೆ ಅಗಲೀಕರಣ ಮಾಡಬೇಕು ಅಂತಾದ್ರೆ, ಬೇರೆ ಬೇರೆ ರೀತಿಯಾದಂಥ ಯೋಜನೆಗಳನ್ನು ಇಲ್ಲಿ ತರಬೇಕು ಅಂತಾದ್ರೆ ಇಲ್ಲಿಯ ಸ್ಥಳೀಯ ಶಾಸಕರು UT ಖಾದರ್ ಅವರು ಬೇರೆ ಬೇರೆ ಮೀಟಿಂಗ್ಗಳನ್ನು ಮಾಡ್ತಾರೆ. ಯಾರ ಜೊತೆ ಸಮಾಲೋಚನೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಮಗೆ ಬಹಳ ಪ್ರಧಾನ ಪ್ರಶ್ನೆ. ಉಳ್ಳಾಲ ಅಂದ್ರೆ ಅಥವಾ ಉಳ್ಳಾಲ ತಾಲೂಕಿನ ಲಕ್ಷಾಂತರ ಜನರನ್ನ ಪ್ರತಿನಿಧಿಸುವವರು ಯಾರು? ಇಲ್ಲಿಯ ಶ್ರಮಜೀವಿಗಳು ಆ ಮೀಟಿಂಗ್ಗಳಲ್ಲಿ ಇರ್ತಾರ, ಸಮಾಲೋಚನಾ ಸಭೆಯಲ್ಲಿ. ಇಲ್ಲಿ ಅಂಚಿನಲ್ಲಿ ಇರುವಂತಹ ಜನವಿಭಾಗಗಳು, ರಿಕ್ಷಾ ಚಾಲಕರಿರ್ಬೋದು, ಕೊರಗ ಬಂಧುಗಳಿರ್ಬೋದು, ದಲಿತ ಸಮುದಾಯ ಇರಬಹುದು, ಅದೇ ರೀತಿಯಲ್ಲಿ ಮನೆ ನಿವೇಶನಗಳಿಲ್ಲದೆ ಇರುವವರು,
ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರು, ಆಟೋ ಚಾಲಕರು, ಬಸ್ಸು ನಿರ್ವಾಹಕರು, ಡ್ರೈವರ್ಗಳು, ಅಥವಾ ಇಲ್ಲಿಯ ಬೇರೆ ಬೇರೆ ರೀತಿಯಾದಂಥ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ದುಡಿತಕ್ಕಂಥ, ಗುತ್ತಿಗೆಯಲ್ಲಿ ದುಡಿತಕ್ಕಂಥ ಶ್ರಮಜೀವಿಗಳ ಪ್ರತಿನಿಧಿಗಳ ಆ ಮೀಟಿಂಗ್ ಅಲ್ಲಿ ಇರ್ತಾರೆ. ಇಲ್ಲ, ಉಳ್ಳಾಲ ತಾಲೂಕಿನ ಅಭಿವೃದ್ಧಿಯ ಚರ್ಚೆ ಆಗುವಂತಹದ್ದು ಇಲ್ಲಿಯ ಮೆಡಿಕಲ್ ಕಾಲೇಜುಗಳ ದಣಿಗಳನ್ನು ಸೇರಿಸಿ, ಮೆಡಿಕಲ್ ಕಾಲೇಜುಗಳ ದಣಿಗಳ ಪ್ರತಿನಿಧಿಗಳನ್ನ ಕೂರಿಸಿ ಇಲ್ಲಿಯ ಶಾಸಕರು ಉಳ್ಳಾಲ ಅಭಿವೃದ್ಧಿ ಆಗ್ಲಿಕ್ಕೆ ಏನಾಗಬೇಕು ಅಂತ ಚರ್ಚೆಗಳನ್ನ ಮಾಡ್ತಾರೆ. ಏನು ಸಲಹೆಗಳನ್ನ ಕೊಟ್ಟಾರೋ ಅವರು? ಯಾವುದೇ ದಣಿಗಳಿರಲಿ, ಅದು ಉಳ್ಳಾಲಕ್ಕೆ ಸೀಮಿತವಾಗಿ ಮಾತಾಡೋದಿಲ್ಲ. ಬಂಡವಾಳಶಾಹಿಗಳು, ಕಾರ್ಪೊರೇಟ್ ದಣಿಗಳು ಯಾವತ್ತೂ ಕೂಡ ಅವರ ಅಭಿವೃದ್ಧಿಗಳನ್ನ ಚಿಂತಿಸ್ತಾರೆ ಹೊರತು ಜನರ ಅಭಿವೃದ್ಧಿಗಳನ್ನ ಖಂಡಿತ ಚಿಂತಿಸೋದಿಲ್ಲ. ನೀವು ಅವರ ಜೊತೆ ಕೂತ್ಕೊಂಡು ಉಳ್ಳಾಲವನ್ನು ಅಭಿವೃದ್ಧಿ ಮಾಡೋದು ಹೇಗೆ ಅಂತ ಚರ್ಚೆ ಮಾಡಿದ್ರೆ ಅವರ ಅಭಿವೃದ್ಧಿಗಳು ಹೇಗಿರ್ತವೆ ಅನ್ನುವಂಥದ್ದನ್ನೇ ನೀವು ಆ ಸಮಿತಿಯಲ್ಲಿ ಬರ್ತದೆ ಮತ್ತು ಅದೇ ಅಭಿವೃದ್ಧಿಯಾಗಿ, ಅದೇ ಪಾಲಿಸಿಯಾಗಿ ಉಳ್ಳಾಲದಲ್ಲಿ ಇವತ್ತು ಜಾರಿ ಆಗ್ತಾ ಇದೆ. ಅದೇ ಕಾರಣಕ್ಕಾಗಿ ಇವತ್ತಿಲ್ಲಿ ನವಭೂಮಾಲಿಕರು ಉದಯ ಆಗ್ತಾ ಇದ್ದಾರೆ. 1940ರಿಂದ ಹಿಡಿದು 1970ರವರೆಗೆ 3 ದಶಕಗಳ ಕಾಲ ಇಲ್ಲಿ ಭೂಮಾಲಕ ಪದ್ಧತಿಯ ವಿರುದ್ಧ ದೊಡ್ಡ ಹೋರಾಟ ನಡೆಯಿತು. ಕಾಮ್ರೇಡ್ ಕೃಷ್ಣ ಶೆಟ್ಟರಿಂದ ಹಿಡಿದು ಬೇರೆ ಬೇರೆ ನಾಯಕರುಗಳು ನಡೆದಂತಹ ಹೋರಾಟದಲ್ಲಿ ಇಲ್ಲಿ ಹಲವಾರು ಪೆಟ್ಟುಗಳನ್ನು ತಿಂದು ದೌರ್ಜನ್ಯಕ್ಕೊಳಗಾಗಿ ಪೊಲೀಸ್ ಜೈಲುಗಳಲ್ಲಿ ಕೂತು ಇಲ್ಲಿಯ ಉಳ್ಳಾಲವನ್ನ ಕಟ್ಟುವಂತ ಪ್ರಯತ್ನವನ್ನು ಆ ಸಂದರ್ಭದಲ್ಲಿ ಗೇಣಿದಾರರು ಮಾಡಿದ್ರು. ಆದ್ರೆ ಇವತ್ತು ಗೇಣಿದಾರರಿಗೆ ಭೂಮಿ ಬಂತು, ಭೂಮಾಲಕ ಪದ್ಧತಿ ಹೋಯ್ತು. ನೀವೀಗ ಮತ್ತೆ ತಿರುಗಿ ನೋಡಿದಾಗ ನಮ್ಮ ಸುತ್ತಮುತ್ತ ನವ ಭೂಮಾಲಕರು ಉದಯ ಆಗಿದ್ದಾರೆ. ಒಬ್ಬೊಬ್ಬರ ಕೈಯಲ್ಲಿ 50 ಎಕರೆ, 100 ಎಕರೆ, 200 ಎಕರೆ, 300 ಎಕರೆ ಭೂಮಿಯನ್ನ ಹೊಂದಿರುವಂತಹ ನವ ಶ್ರೀಮಂತರು, ನವ ಭೂಮಾಲಕರು, ನವ ಲ್ಯಾಂಡ್ ಲಾರ್ಡ್ಗಳು ಇವತ್ತು ಉಳ್ಳಾಲವನ್ನ ಆಳುವಂತ ಮತ್ತೊಂದು ಪರಿಸ್ಥಿತಿ ಬಂದು ನಿಂತಿದೆ. ಇದು ಹೇಗೆ ಸಾಧ್ಯ ಆಯ್ತು? ಆ ಜನ ಎಲ್ಲೂ ಹೋದ್ರು? ಮೊನ್ನೆ ನಾವು ಅಂಬ್ಲಮೊಗರು 300 ಗ್ರಾಮದ ರೈತರ ಅಲ್ಲಿಯ ಭೂಮಿ ಹೊಂದಿರುವಂತ ಜನಸಾಮಾನ್ಯರ ಮೆರವಣಿಗೆಯನ್ನ ಮಂಗಳೂರಲ್ಲಿ ಮಾಡಿದ್ರು. ಯಾವ ರೀತಿಯಲ್ಲಿ ಅವರ ಭೂಮಿಯನ್ನ ಕಬಳಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ವಿವರವಾಗಿ ಅವರು ಜನರ ಮುಂದೆ ಇಟ್ಟರು. ನೀವು ನೋಡಿ, ಅದು ನಿಮ್ಮ ಅಂಬ್ಲಮೊಗರು ಇರ್ಬೋದು, ಅಥವಾ ದೇರ್ಲಕಟ್ಟೆ ಇರ್ಬೋದು, ಬೆಲ್ಮಾ ಇರ್ಬೋದು, ಅಥವಾ ನರಿಂಗಾಣ ಇರ್ಬೋದು, ಮಂಜನಾಡಿ ಇರ್ಬೋದು, ಎಲ್ಲೇ ಹೋಗಿ 106 ಎಕರೆಗಳ ಹೊಸ ಹೊಸ ಸಾಮ್ರಾಜ್ಯಗಳು ಉದಯ ಆಗ್ತಾ ಇದೆ. ಇದರ ಈ ಜಗಮಗಿಸುವ ಬೆಳಕಿನ ಬುಡದಲ್ಲಿರುವಂತಹ ಕತ್ತಲಿಗೆ ಬೆಳಕನ್ನು ಯಾರು ಚೆಲ್ಲಬೇಕು? ಅವರ ಕಷ್ಟಗಳನ್ನು ಯಾರು ಅರಿಬೇಕು? ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಬದುಕನ್ನ ಕಟ್ಟಿಕೊಡಿ. ಮನೆಗಳೇ ಇಲ್ಲದೆ ಸಂಖ್ಯೆಯನ್ನು ದಿನದಿನಕ್ಕೆ ಕುಸಿತಾ ಇರುವಂತಹ ಕೊರಗರಿಗೆ ನಿಮ್ಮ ಅಭಿವೃದ್ಧಿಯಲ್ಲಿ ಒಂದು ಪಾಲು ಕೊಡಿ. ದಲಿತರು, ಧ್ವನಿಯೇ ಇಲ್ಲದಂತ ದಲಿತರಿಗೆ ಈ ಜಗಮಗಿಸುವಂತ ಅಭಿವೃದ್ಧಿಯಲ್ಲಿ ಸಣ್ಣದಾದಂತ ಒಂದು ಪಾಲನ್ನು ಅವರಿಗೆ ಕೊಡಿ. ಇಲ್ಲಿರುವಂತ ಬಡವರು, ದುಡಿಯುವವರು 80%, ಈಗಲೂ ಹೇಳ್ತೀನಿ, ಇಂತಹ ದೊಡ್ಡ ಸಾಮ್ರಾಜ್ಯದ ಅಂಚಿನಲ್ಲಿ ಅಥವಾ ಹಿಂಭಾಗದಲ್ಲಿ ವಾಸಿಸುವಂತವರು 80% ಜನ ಇಲ್ಲಿಯ ಗ್ರಾಮಸ್ಥರಿದ್ದಾರೆ. ಅವರ ಬದುಕು ಇವತ್ತು ಚರ್ಚೆಗೆ ಬರ್ತಾ ಇಲ್ಲ. ಅವರ ಮನೆಯ ಮಕ್ಕಳಿಗೆ ಶಿಕ್ಷಣ ಕೊಡಿ ಅನ್ನುವಂಥದ್ದು ನಮ್ಮ ಬೇಡಿಕೆ. 5-6 ಮೆಡಿಕಲ್ ಕಾಲೇಜುಗಳು ಖಾಸಗಿ, ಇನ್ನೆಷ್ಟು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜುಗಳು, ಯುನಾನಿ ಮೆಡಿಕಲ್ ಕಾಲೇಜುಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ವೃತ್ತಿಪರ ಕಾಲೇಜುಗಳು ಸಾಲು ಸಾಲಾಗಿ ಇಲ್ಲಿ ತೆರೆದಿದೆ. ಅಲ್ಲಿಗೆ ಈ ದೇಶದ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ, ಕೋಟ್ಯಾಧೀಶರ ಮಕ್ಕಳು ಬರ್ತಾರೆ. ಅವರನ್ನ ಇವತ್ತು ಅವರ ಬದುಕನ್ನ ತೋರಿಸಿ, ಅವರು ಹಗಲು ರಾತ್ರಿ ನಡೆಸುವಂತ ವೈಭವದ ಬದುಕನ್ನ ತೋರಿಸಿ ಇವತ್ತು ಉಳ್ಳಾಲ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ನೋಡ್ಬೇಕು, ಉಳ್ಳಾಲಕ್ಕೆ ಬೆಳಗಾದ್ರೆ ಸಾಕು, ರಾಷ್ಟ್ರೀಯ ಸಾಲು ಸಾಲು ಬಸ್ಸುಗಳು ದೇರ್ಲಗಟ್ಟೆಗೆ ಬರ್ತದೆ. ಉತ್ತರ ಕರ್ನಾಟಕದಿಂದ, ಹೈದರಾಬಾದ್ ಕರ್ನಾಟಕದಿಂದ, ಮುಂಬೈ ಕರ್ನಾಟಕದಿಂದ ಸಾಲು ಸಾಲು ಬಸ್ಸುಗಳು ಇವತ್ತು ದೇರ್ಲಗಟ್ಟೆಗೆ ಬರ್ತದೆ. ರೋಗಿಗಳನ್ನ ಹೊತ್ಕೊಂಡು ತರ್ತಾರೆ. ಒಂದು ಕಡೆಯಲ್ಲಿ ಬಹಳಷ್ಟು ಇದೆ, ಬಡವರಿಗೆ ಇವತ್ತು ನಮ್ಮ ಖಾಸಗಿ ಮೆಡಿಕಲ್ ಕಾಲೇಜುಗಳು ಹುಡುಕಿ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಅಂತ. ಹುಡುಕಿ ಚಿಕಿತ್ಸೆಯನ್ನ ಕೊಡೋದಲ್ಲ, ಇಲ್ಲಿ ಬರುವಂತಹ ಕೋಟಿಗಟ್ಟಲೆ ರೂಪಾಯಿ ಪಾವತಿಸಿ ಮೆಡಿಕಲ್ ಕಲೀಲಿಕ್ಕೆ ಬರ್ತಾ ಇರುವಂತಹ ಶ್ರೀಮಂತರ ಮನೆಯ ಮಕ್ಕಳಿಗೆ ರೋಗಿಗಳು ಬೇಕು ಕಲೀಲಿಕ್ಕಾಗಿ. ಅದಕ್ಕೆ ಇಲ್ಲಿಯ ರೋಗಿಗಳು ಸಾಲೋದಿಲ್ಲ ಅಂತ ಹೇಳಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕಕ್ಕೆ ಬಸ್ಗಳನ್ನ ಕಳಿಸಿ ಅಲ್ಲಿಂದ ರೋಗಿಗಳನ್ನ ತಂದು ಇಲ್ಲಿ ಕೋಟಿಗಟ್ಟಲೆ ಸುರಿದಿರುವಂತಹ ಶ್ರೀಮಂತರ ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣವನ್ನು ಕಲಿಸುವಂತಹ ಸ್ಥಿತಿ ನಮ್ಮ ಉಳ್ಳಾಲದಲ್ಲಿದೆ. ಅದಕ್ಕಾಗಿ ಸಾಲು ಸಾಲು ಬಸ್ಗಳು ಬರ್ತಾ ಇದೆ. ಉತ್ತಮ ಚಿಕಿತ್ಸೆಗಳು ಇಲ್ಲಿ ಸಿಗ್ತದಾ? ಇದು ಇವತ್ತಿರುವಂತಹ ಪ್ರಶ್ನೆ. ಯಾಕೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ನಮ್ಮ ಜಿಲ್ಲೆಗೆ ಇನ್ನೂ ಬಂದಿಲ್ಲ? ಪುತ್ತೂರಲ್ಲಿ ಬರ್ತದೆ ಅಂತ ಘೋಷಣೆ ಆಗಿದೆ.
ಬರೋದು ಯಾವಾಗ ಅಂತ ಗೊತ್ತಿಲ್ಲ. ಬಂದಾಗ್ಲೂ ಕೂಡ ಅದೇ ಮತ್ತೆ PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಮತ್ತೆ ಖಾಸಗಿಯವರ ಕೈಗೆ ಹೋಗ್ತದೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾವ ಅನುಮಾನಗಳು ಕೂಡ ಇಲ್ಲ. ಯಾಕೆ ಉಳ್ಳಾಳದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇಲ್ಲ? ನಾನು ಯಾವಾಗ್ಲೊಮ್ಮೆ ಹೇಳಿದೆ, ಬರ್ತಾ ಕೋಟೆ ಸಿಂಗಾರ ಒಳಗೆ ಗೋಳಿ ಸೊಪ್ಪು ಅಂತ ನಮಗೆ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಮೇಷ್ಟ್ರುಗಳು ನಮ್ಗೆ ಕಥೆಗಳನ್ನ ಹೇಳ್ತಾ ಇದ್ರು. ಉಳ್ಳಾಳದ ಪರಿಸ್ಥಿತಿ ಕೂಡ ಅಷ್ಟೇ, ಕೋಟೆ ಸಿಂಗಾರ, ಉಳ್ಳಾಳ ಗೋಳಿ ಸೊಪ್ಪು. ಒಂದು ತಾಲೂಕು ಅಂತ ಯಾಕೆ ಸ್ಥಾಪನೆ ಮಾಡ್ತಾರೆ? ತಾಲೂಕು ಅಂತ ನೀವು ಯಾಕೆ ಬೇಡಿಕೆಯನ್ನು ಇಡ್ತೀರಿ? ಉಳ್ಳಾಳದವರು ನನಗೆ ಉಳ್ಳಾಳ ತಾಲೂಕು ಬೇಕು ಅಂತ ಹೇಳಿ ಮೆರವಣಿಗೆ ಮಾಡಿದ್ದು ನನಗೆ ನೆನಪಿಲ್ಲ. ಆದ್ರೂ ನಮ್ಮ ಶಾಸಕ ಖಾದರ್ ಅವರು ಬಹಳ ಆಸಕ್ತಿ ವಹಿಸಿ ಉಳ್ಳಾಳ ತಾಲೂಕನ್ನು ಘೋಷಣೆ ಮಾಡಿದ್ರು. ಒಂದು ತಾಲೂಕು ಯಾಕೆ ಬೇಕು? ತಾಲೂಕು ಯಾಕೆ ಬೇಕು ಅಂತ ಹೇಳಿದ್ರೆ, ತಾಲೂಕು ಬಂದ್ರೆ ಒಂದು ಮಿನಿ ವಿಧಾನಸೌಧ ಬರ್ತದೆ, ಎಲ್ಲಾ ಇಲಾಖೆಗಳು ಅದರ ಒಳಗಡೆ ಇರ್ತವೆ, ತಾಲೂಕು ಮಟ್ಟದ ಒಂದು ನ್ಯಾಯಾಲಯ ಬರ್ತದೆ, ತಾಲೂಕು ಮಟ್ಟದ ಸಬ್ ರಿಜಿಸ್ಟ್ರೇಷನ್ ಕಚೇರಿ ಬರ್ತದೆ, ತಾಲೂಕು ಮಟ್ಟದ ಒಂದು 100 ಬೆಡ್ಗಳ 100 ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆ ಬರ್ತದೆ, ತಾಲೂಕು ಮಟ್ಟದ ಕ್ರೀಡಾಂಗಣ ಬರ್ತದೆ. ಈಗ ಇವೆಲ್ಲವೂ ಬರ್ತದೆ ಅನ್ನುವ ಕಾರಣಕ್ಕಾಗಿ ತಾಲೂಕು ಬೇಕು ಅಂತ ಹೇಳೋದು. ಆದ್ರೆ ನಿಮ್ಗೇನ್ ಬಂತು? ಕೋಟೆ ಸಿಂಗಾರ, ಈಗ ಉಳ್ಳಾಳ ತಾಲೂಕು ಒಳಗೆ ಗೋಳಿ ಸೊಪ್ಪು. ಮಿನಿ ವಿಧಾನಸೌಧನೂ ಇಲ್ಲ, ಸರ್ಕಾರಿ ಆಸ್ಪತ್ರೆನೂ ಇಲ್ಲ, ಸರ್ಕಾರಿ ಮೈದಾನನೂ ಇಲ್ಲ, ಸಬ್ ರಿಜಿಸ್ಟ್ರೇಷನ್ ಕಚೇರಿನೂ ಇಲ್ಲ, ತಾಲೂಕು ನ್ಯಾಯಾಲಯ ಕೂಡ ಇಲ್ಲ. ಮತ್ತೇನಿದೆ ಇಲ್ಲಿ? ಎರವಲು ಬರುವಂತ ಅಧಿಕಾರಿಗಳು ಅವರಿಗೆ ಮೂಡಬಿದ್ರೆಯಲ್ಲಿಯೂ ಸೇವೆ ಸಲ್ಲಿಸಬೇಕು, ಉಳ್ಳಾಳದಲ್ಲಿಯೂ ಸೇವೆ ಸಲ್ಲಿಸಬೇಕು, ಮಂಗಳೂರಿನಲ್ಲಿಯೂ ಸೇವೆ ಸಲ್ಲಿಸಬೇಕು. ಕನಿಷ್ಠ ಮೊದಲು ಮಂಗಳೂರು ತಾಲೂಕಿದ್ದಾಗ ಮಂಗಳೂರು ತಾಲೂಕು ಕಚೇರಿಗೆ ಹೋದಾಗ ಅಲ್ಲೆಲ್ಲ ಅಧಿಕಾರಿಗಳು ಸಿಗ್ತಾ ಇದ್ರು. ಇವತ್ತೀಗ ನೀವು ಮಂಗಳೂರು ತಾಲೂಕು ಕಚೇರಿಗೆ ಹೋಗುವಾಗೆ ಇಲ್ಲ, ಉಳ್ಳಾಳ ತಾಲೂಕು ಕಚೇರಿಯೇ ಇಲ್ಲ, ಎಲ್ಲೆಲ್ಲ ಇರುವಂತ ಕಚೇರಿಗಳನ್ನು ಹುಡ್ಕೊಂಡು ಹೋದ್ರೆ ಅಲ್ಲಿ ಅಧಿಕಾರಿಗಳು ಇಲ್ಲ. ಇಂತಹ ಒಂದು ಸಿಂಗಾರಕ್ಕೆ ಉಳ್ಳಾಳನ್ನ ತಾಲೂಕು ಮಾಡಬೇಕಿತ್ತ? ಇವತ್ತು ಶಾಸಕರ ಹೇಳಿಕೆ ನೋಡಿದೆ ನಾನು, ನಿನ್ನೆ ಪತ್ರಿಕೆಗಳಲ್ಲಿ ಬಂದಿತ್ತು. ಏನೋ ಅರೇಕಲ್ ಡ್ಯಾಮ್ ತಂದ್ರು ಖುಷಿ, ಆಮೇಲೆ ಏನೋ ರಸ್ತೆಗಳನ್ನ ತರ್ತಾ ಇದ್ದಾರೆ ಖುಷಿ. ಅದರ ಜೊತೆಯಲ್ಲಿ ಇನ್ನೊಂದು ಮಾತನ್ನ ಹೇಳಿದ್ರು, ಏನು, ನಮ್ಮ ಪಾವೂರು ಹುಲಿಯ ದ್ವೀಪಕ್ಕೆ ಒಂದು ಏನೋ ತೂಗು ಸೇತುವೆ, ನೀವಿನ್ನು ನದಿಯ ಮೇಲೆ ಬಹಳ ಸ್ವಚ್ಛಂದವಾಗಿ ಸಾಯಂಕಾಲ ತೂಗು ಸೀತೆಯಲ್ಲಿ 1 ಕಿಲೋಮೀಟರ್ ನಡ್ಕೊಳ್ತಾ ವಾಕಿಂಗ್ ಮಾಡ್ಬೋದು ಅಲ್ವಾ? ವಾಕಿಂಗ್ ಮಾಡ್ಬೋದು. ಆದ್ರೆ ಈ ತೂಗು ಸೇತುವೆ ನಿರ್ಮಾಣ ಆಗುವಾಗ ಪಾವೂರು ಹುಲಿಯ ದ್ವೀಪ ಇದೇ ಜನಪ್ರತಿನಿಧಿಗಳ ಬೆಂಬಲಿಗರು ಅಕ್ರಮ ಮರಳುಗಾರಿಕೆ ಮಾಡಿ ಸಂಪೂರ್ಣ ನಾಶ ಮಾಡಿದ್ರೆ ಆ ತೂಗು ಸೇತುವೆಯನ್ನು ಎಲ್ಲಿಗೆ ಕಟ್ತಾರೋ ನನ್ಗಂತೂ ಆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಅಕ್ರಮ ಮರಳುಗಾರಿಕೆಯನ್ನು ತಡೆಯದೆ ದ್ವೀಪದ ನಾಶ ಮಾಡ್ತಾ ಇರುವಂತ ಅಕ್ರಮ ಮರಳು ದಂಧೆಯವರಿಗೆ ಕಾನೂನಿನ ರುಚಿಯನ್ನು ತೋರಿಸದೆ ಇವತ್ತು ದ್ವೀಪದ ಮೇಲೆ ಒಂದು ಏನು ತೂಗು ಸೇತುವೆಯನ್ನು ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮೊದಲು ಅಕ್ರಮ ಮರಳುಗಾರಿಕೆ ತಡೆಯಿರಿ. ಅಕ್ರಮ ಮರಳುಗಾರಿಕೆಯಲ್ಲಿರುವ ನಿಮ್ಮ ಬೆಂಬಲಿಗರಿಗೆ ಒಂದಿಷ್ಟು ಬುದ್ಧಿವಾದವನ್ನು ಹೇಳಿ, ಸಕ್ರಮ ಮರಳುಗಾರಿಕೆಗೆ ಏನೇನು ಬೇಕು ಅದನ್ನು ಮಾಡಿ ಅಂತ ನಾನು ಸ್ಥಳೀಯ ಶಾಸಕರಿಗೆ ಈ ಸಮಾವೇಶದ ಬೇಡಿಕೆಯ ಭಾಗವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಇನ್ನು ದ್ವೀಪವಾಸಿಗಳ ಪ್ರಶ್ನೆಗಳಿದೆ. ಏನು ಆಚಾರಿ ಕುದುರೆ ಇದೆ, ಕೊಟ್ಟಾರಿ ಕುದುರೆ ಇದೆ, ಉಳ್ಳಾಳದಲ್ಲಿ ಒಂದು ಕುದುರೆ ಇದೆ, ಉಳ್ಳಾಳ ಹೊಯ್ಗೆ ಇದೆ, ಕಲ್ಲಾಪುನಲ್ಲಿ ಒಂದು ಕುದುರೆ ಇದೆ. ಇಂತಹ ಸಾಲು ಕುದುರೆಗಳಿದೆ, ದ್ವೀಪಗಳಿದೆ. ಈ ದ್ವೀಪಗಳನ್ನು ನೀವು ಮುಂದಕ್ಕೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಮರಳು ತೆಗೆದು ಅರ್ಧ ಇವತ್ತು ಕುದುರೆಗಳು ನಾಶ ಆಗಿದೆ. ಇವತ್ತು ತೂಗು ಸೇತುವೆಯಲ್ಲಿ ಮೊನ್ನೆ ವಿಧಾನಸಭೆಯಲ್ಲಿ ಬಂತು, ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸ್ತೀವಿ, ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ನಾವು ಹೇಳುವಂತದ್ದು. ಆದ್ರೆ ಕುದುರೆಗಳನ್ನು ಇಟ್ಕೊಂಡು ನೀವು ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸೋದು ಅಂದ್ರೆ ಕುದುರೆಗಳನ್ನು ಯಾರಿಗೆ ಕೊಡ್ತಾ ಇದ್ರಿ? ಬಂಡವಾಳಶಾಹಿಗಳಿಗೆ ಹಸ್ತಾಂತರ ಮಾಡ್ತೀರಿ. ದುಬೈಯಲ್ಲೋ ಸೌದಿ ಅರೇಬಿಯಾದಲ್ಲೋ ಯುರೋಪ್ನಲ್ಲಿರುವಂತ ನಿಮ್ಮ ಗೆಳೆಯರಿಗೆ ಅಲ್ಲಿ ಪಂಚತಾರ ಹೋಟೆಲ್ಗಳನ್ನ ಕಟ್ಟಿ ಇನ್ನೊಂದು ಕಟ್ಟಿ ಅಂತ ಹೇಳ್ತೀರಿ. ಇದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ. ಕುದುರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತಾದ್ರೆ ಏನ್ ಮಾಡಬೇಕು? ಕುದುರಲ್ಲಿ ಇವತ್ತು ಶತಮಾನಗಳಿಂದ ಬದುಕು ಕಟ್ಕೊಂಡಿರುವಂತ ಅಲ್ಲಿನ ಮೂಲ ನಿವಾಸಿಗಳಿಗೆ ಆ ಅಭಿವೃದ್ಧಿಯಲ್ಲಿ ಪಾಲನ್ನ ಕೊಡಬೇಕು. ಪ್ರವಾಸೋದ್ಯಮ ಅಂದ್ರೆ 5 ಸ್ಟಾರ್ ಸಂಸ್ಕೃತಿ ಅಲ್ಲ. ಅಲ್ಲಿ ಆ ಪ್ರವಾಸೋದ್ಯಮಕ್ಕೆ ಅಲ್ಲಿ ಬಂದು ಅಲ್ಲಿಯ ಜನರ ಜೊತೆ ಬೆರೆತ್ಕೊಂಡು ಪರಿಸರವನ್ನ ಸವಿಯುವಂತ ಒಂದು ವಾತಾವರಣವನ್ನು ಕಲ್ಪಿಸಬೇಕು. ಅದಕ್ಕಾಗಿ ಆ ಕುದುರಿನಲ್ಲಿ ವಾಸವಾಗಿರುವಂತ ಯುವ ಜನರಿಗೆ, ವಿದ್ಯಾವಂತರಿಗೆ ಆ ಒಂದು ಪ್ರವಾಸೋದ್ಯಮದ ಅಭಿವೃದ್ಧಿಯಲ್ಲಿ ಪಾಲನ್ನ ಕೊಡಬೇಕು. ಉಳ್ಳಾಳದ ಗ್ರಾಮಗಳಿಗೆ ಹೋದ್ರೂ ಕೂಡ ನಿಮಗೆ ನಿರುದ್ಯೋಗಿ ಯುವ ಜನರ ದಂಡೆ ಕಂಡು ಬರ್ತದೆ. ಆ ಯುವ ಜನರಿಗೂ ಕೂಡ ನೀವು ಒಂದು ಪ್ರವಾಸೋದ್ಯಮದ ಅಭಿವೃದ್ಧಿಯ ಸಂದರ್ಭದಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು.
ಅದನ್ನ ಬಿಟ್ಟು ನೀವು ಬಂಡವಾಳಶಾಹಿಗಳನ್ನ ಕರ್ಕೊಂಡ್ಬಂದು ನಮ್ಮ ಯುವ ಜನರನ್ನ ತಾಯಂದಿರನ್ನ ಅಲ್ಲಿ ಸ್ವೀಪರ್ ಕೆಲಸಕ್ಕೆ ನೇಮಿಸ್ತೀವಿ ಅಂದ್ರೆ ನಮ್ಮ ಹೋರಾಟ ತೀವ್ರ ಆಗ್ತದೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೀವಿ. ಇವತ್ತು ಹಲವಾರು ಸಮಸ್ಯೆಗಳಿದೆ ಬಂಧುಗಳು. ಇವತ್ತು ಅಭಿವೃದ್ಧಿಯ ಪ್ರಶ್ನೆಯನ್ನು ನೋಡಿ, ಇವತ್ತು 15 ವರ್ಷಗಳಾಯ್ತು, ಬಹುಶಃ 15 ಅಲ್ಲ 20 ಆಗಿರ್ಬೋದು, ಹುಲ್ಲಾಲ ತಾಲೂಕಿನಲ್ಲಿ ಒಂದೇ ಒಂದು ಮನ ನಿವೇಶನವನ್ನ ಬಡವರಿಗೆ ಕೊಟ್ಟಿಲ್ಲ. 10, 12, 13 ವರ್ಷಗಳಿಂದ ನಾವೇ ಹುಲ್ಲಾಲ ತಾಲೂಕಿನ ಗ್ರಾಮಗಳಲ್ಲಿ ಸಾವಿರಾರು ಜನರ ಮೆರವಣಿಗೆಯನ್ನ ಮಾಡಿ ಪಂಚಾಯತಿಗಳಿಗೆ, ಹುಲ್ಲಾಲ ನಗರಸಭೆಗಳಿಗೆ ಮನವಿಯನ್ನ ಕೊಟ್ವಿ. ನಮಗೆ ಮನೆ ಕೊಡಿ, ಬಾಡಿಗೆ ಮನೆಯಲ್ಲಿ ಇದ್ದು ಬದುಕಲಿಕ್ಕೆ ಆಗ್ತಾ ಇಲ್ಲ, ಒಂದು ಅಂಗೈ ಅಗಲದಾದ್ರೂ ಒಂದು ನಿವೇಶನ ಕೊಡಿ ಅಂತ. ಎಲ್ಲಿ ಕೊಟ್ರು? ಎಲ್ಲೂ ಕೂಡ ನಿವೇಶನನೂ ಇಲ್ಲ, ಅರ್ಹ ಫಲಾನುಭವಿಗಳ ಪಟ್ಟಿ ಕೂಡ ಇಲ್ಲ. ಇಂಥ ಇಲ್ಲಗಳ ತಾಲೂಕು ಉಲ್ಲಾಳದಲ್ಲಿ ಇವತ್ತು ಶ್ರೀಮಂತರನ್ನ ತೋರಿಸಿ, ಮೆಡಿಕಲ್ ಕಾಲೇಜುಗಳನ್ನ ತೋರಿಸಿ, ಗಗನ ಮುಟ್ಟುವಂತ ವಸತಿ ಸಂಕೀರ್ಣಗಳನ್ನ ತೋರಿಸಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ವಸತಿ ಇಲ್ಲ, ಒಂದೊಂದು ಕಡೆ ಉದ್ಯೋಗ ಇಲ್ಲ. ಎಲ್ಲಿದೆ ಉದ್ಯೋಗ? ಇಷ್ಟು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜಲ್ಲಿ ನೀವು ಅಲ್ಲಿ ಹೋಗಿ ಕಸ ಗುಡಿಸೋ ಕೆಲಸ ಮಾಡಬೇಕು, ನೀವು ಅಲ್ಲಿ ಒಳ್ಳೆ ಟೈಲ್ಸ್ ಗಳನ್ನ ಒರೆಸುವಂತ ಕೆಲಸವನ್ನ ನಮ್ಮ ತಾಯಂದಿರು ಅಣ್ಣಂದಿರು ಮಾಡಬೇಕು. ಎಲ್ಲವೂ ಗುತ್ತಿಗೆ ಕೆಲಸ, ಯಾರಿಗೂ ಪರ್ಮನೆಂಟ್ ಕೆಲಸ ಇಲ್ಲ. 10, 12, 13, 14, 15 ಸಾವಿರ ರೂಪಾಯಿ ಸಂಬಳ, ಯಾವುದೇ ಉದ್ಯೋಗ ಭದ್ರತೆಗಳಿಲ್ಲ. ಒಂದ್ಸಲ ಶಾಸಕರು ಹೋಗ್ಬೇಕು, ಈ ಅಲ್ಲಿ ಗುತ್ತಿಗೆಯಲ್ಲಿ ಕೆಲಸ ಮಾಡುವಂತಹ ಸ್ವೀಪರ್ಗಳು ಆದಂತ ನಮ್ಮ ತಾಯಂದಿರು ಅಣ್ಣಂದಿರು ಇದಾರಲ್ಲ, ಅವರನ್ನು ಕರೆದು ನೀವು ಮಾತಾಡಿಸ್ಬೇಕು ಯಾವ ರೀತಿಯ ಉದ್ಯೋಗಗಳು ಸಿಕ್ಕಿದೆ ಅಂತ ಹೇಳಿ. ನಾವು ಹೇಳುವಂತಹದ್ದು, ಈ ಮೆಡಿಕಲ್ ಕಾಲೇಜುಗಳಲ್ಲಿ, ಮೆಡಿಕಲ್ ಆಸ್ಪತ್ರೆಗಳಲ್ಲಿ ಸ್ಥಳೀಯರಿಗೆ ಗುಣಮಟ್ಟದ ಉದ್ಯೋಗಗಳನ್ನು ಕೊಡಬೇಕು, ಕನಿಷ್ಠ ಆ ಉದ್ಯೋಗ ಆದ್ರೆ ಅವರಿಗೆ ಸಿಗಬೇಕು ಅಂತ ನಮ್ಮ ಆಗ್ರಹ. ಇಷ್ಟು ಇಂಜಿನಿಯರಿಂಗ್ ಕಾಲೇಜುಗಳನ್ನ ಕಟ್ಟಿದ್ರಲ್ಲ, ಕೇರಳದಿಂದ ಬಂದಿರುವಂತಹ ಕೆಲವು ಶ್ರೀಮಂತರು, ಶಿಕ್ಷಣದ ವ್ಯಾಪಾರಿಗಳು ಉಳ್ಳಾಲ ತಾಲೂಕಿನಲ್ಲಿ ಬಂದು ಕಾಲೇಜ್ ತೆರೀತಾರೆ. ಅಲ್ಲಿಂದ ವಿದ್ಯಾರ್ಥಿಗಳು, ಅಲ್ಲಿಂದ ದಣಿಗಳು, ಅಲ್ಲಿಯವರದೇ ಕಾಲೇಜು, ಅಲ್ಲಿಯವರಿಗೆ ಸರ್ಟಿಫಿಕೇಟ್. ಇಲ್ಲಿಯವರಿಗೆ ಪ್ರವೇಶ ಕೊಡುವಂತ ಕಡಿಮೆ ದರದ ಸೀಟುಗಳೇ ಇಲ್ಲ. ಯಾಕೆ ಅವರು ಇಲ್ಲಿಗೆ ಬರ್ತಾರೆ? ಕೇರಳದಲ್ಲಿ ಡೋಂಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಕೇರಳದಲ್ಲಿ ಶಿಕ್ಷಣದ ನೀತಿಗಳನ್ನ ಪಾಲಿಸಬೇಕು. ಇಲ್ಲಿ ಎಲ್ಲವೂ ಸೈ, ಇಲ್ಲಿ ದುಡ್ಡಿದ್ರೆ ಏನೋ ಆಗ್ತದೆ, ದುಡ್ಡೇ ದೊಡ್ಡಪ್ಪ. ಇಲ್ಲಿ ನಿಯಮಗಳನ್ನ ಮೀರಿ ಕಾಲೇಜುಗಳನ್ನ ತೆರಿಬಹುದು, ನಿಯಮಗಳನ್ನ ಮೀರಿ ಕಾಲೇಜುಗಳನ್ನ ನಡೆಸಬಹುದು. ಅದಕ್ಕಾಗಿ ಇಲ್ಲಿ ಎಲ್ಲವೂ ಹಗ್ಗದಲ್ಲಿ ಆಗತ್ತೆ ಅಂತ ಹೇಳ್ಕೊಂಡು ಇಲ್ಲಿ ಒಂದು ಸಂಸ್ಥೆಗಳನ್ನ ತೆರೆದು ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಹೊರತು ನಮ್ಮ ಮನೆಯ ಮಕ್ಕಳಿಗೆ ಇಲ್ಲಿರುವಂತಹ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶ ಇಲ್ಲ. ಹೋಗ್ಲಿ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಾದ್ರೂ ಇದೆಯಾ? ಇಡೀ ಉಲ್ಲಾಲ ತಾಲೂಕಿನಲ್ಲಿ ಒಂದೇ ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇಲ್ಲ. 2 PU ಕಾಲೇಜುಗಳು ಬಹಳ ಕಷ್ಟದಿಂದ ಇವತ್ತು ದಿನ ದುಡ್ತಾ ಇದೆ. ಒಂದು ಇಲ್ಲಿ ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂತ 2-3 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಒಂದು ಯೂನಿವರ್ಸಿಟಿ ಇದೆ ಕೊಣಾಜೆಯಲ್ಲಿ. ಆ ಕೊಣಾಜೆ ಯೂನಿವರ್ಸಿಟಿ ಸ್ಥಿತಿ ಏನಾಗಿದೆ? ಭ್ರಷ್ಟಾಚಾರದಿಂದ ನಾರಿ ಇವತ್ತು ದಿವಾಲಿಯ ಸ್ಥಿತಿಗೆ ಬಂದಿದೆ. ಅವರದೇ ಒಂದು ಪದವಿಯ ಘಟಕ ಕಾಲೇಜ್ ಇತ್ತು, ಅದನ್ನು ಇವತ್ತು ಮುಚ್ತಾ ಇದ್ದಾರೆ. ಆದ್ರೂ ನಮ್ಮ ಶಾಸಕರು ಧ್ವನಿ ಎತ್ತಾ ಇಲ್ಲ. ಬಡವರ ಮಕ್ಕಳು ಕಲಿಬೇಕಾಗಿಲ್ಲ. ನೀವು ಹೋಗಿ ಸಹಾಯ ಕೇಳಿದ್ರೆ ಒಂದು ಸೀಟಿಗೆ 5-10 ಸಾವಿರ ಡಿಸ್ಕೌಂಟ್ ಕೊಡಿಸ್ಬೋದು. ಪೇಷಂಟ್ಗಳ ಹಾಸ್ಪಿಟಲ್ ಅಲ್ಲಿ ಇದ್ರೆ ಅವರು ಡಿಸ್ಚಾರ್ಜ್ ಆಗುವಾಗ 2-3 ಲಕ್ಷದಲ್ಲಿ 5-10 ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಟ್ಟಿಸ್ಬೋದು. ನಿಮ್ಗೆ ಹಾಗೆ ಸರ್ಕಾರಿ ಆಸ್ಪತ್ರೆಗಳು ಇಲ್ಲ, ಸರ್ಕಾರಿ ಡಿಗ್ರಿ ಕಾಲೇಜುಗಳು ಇಲ್ಲ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಕೂಡ ಇಲ್ಲ. ಮತ್ತೇನಕ್ಕೆ ತಾಲೂಕು? ಇವತ್ತು ಇಲ್ಲಿಯ ತಾಲೂಕಿನಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಏನ್ ಮಾಡಿದಿರಿ? ಮುಡಿಪಲ್ಲೊಂದು ನೀವು ಕೈಗಾರಿಕೆ ವಲಯ ಸ್ಥಾಪನೆ ಮಾಡಿದಿರಿ. ಎಷ್ಟು ಕೈಗಾರಿಕೆಗಳು ಬಂದಿದೆ? ಎಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಿದೆ? ಏನು ನಿಮ್ಮ ಕೈಗಾರಿಕಾ ನೀತಿ? ಏನು ನಿಮ್ದು ಉದ್ಯೋಗ ನೀತಿ? ಶಾಸಕರು ಉತ್ತರಿಸಬೇಕು. ನಮ್ಗೆ ಯಾರ ಮೇಲೂ ಕೂಡ ವೈಯಕ್ತಿಕ ದ್ವೇಷ ಇಲ್ಲ. ಶಾಸಕ ಯು ಟಿ ಖಾದರ್ ಅವರು ಇವತ್ತು ಪವರ್ಫುಲ್ ಆದಂತ ಒಂದು ಸ್ಥಾನಮಾನದಲ್ಲಿದ್ದಾರೆ. ಮುಖ್ಯಮಂತ್ರಿಗಳಿಗಂತೂ ಕೂಡ ಮೇಲಿನ ಪೀಠದಲ್ಲಿ ಕೂಡ್ತಾರೆ ಅವರು. ಆದ್ರೆ ಉಲ್ಲಾಲ ಕ್ಷೇತ್ರದಲ್ಲಿ ನೀವು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಏನ್ ಮಾಡಿದಿರಿ? ಎಷ್ಟು ಕೈಗಾರಿಕೆಗಳನ್ನ ತಂದಿದ್ದೀರಿ? ಬಂದಿರುವಂತ ಕೈಗಾರಿಕೆಯಲ್ಲಿ ನಮ್ಮ ಜಿಲ್ಲೆ ಅಥವಾ ನಮ್ಮ ಉಲ್ಲಾಲ ತಾಲೂಕಿನ ಯುವ ಜನರಿಗೆ ಎಲ್ಲಿ ಉದ್ಯೋಗವನ್ನು ಕೊಟ್ಟಿದ್ದೀರಿ ಹೇಳಿ? ನಿಮ್ಮ ಮುಡಿಪು ಕೈಗಾರಿಕೆ ವಲಯ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದೆ? ಉಲ್ಲಾಲ ಕಡಲ ತೀರದಲ್ಲಿ ಜನರ ಆರೋಗ್ಯವನ್ನ ಇವತ್ತು ಕಿತ್ತು ತಿಂತಾ ಇರುವಂತಹ ಫಿಶ್ ಮಿಲ್ಗಳಾದ್ರೂ ಸ್ಥಳೀಯ ಯುವ ಜನರಿಗೆ ಎಷ್ಟು ಉದ್ಯೋಗವನ್ನು ಕೊಟ್ಟಿದೆ? ಒಂದು ರೌಂಡ್ ಟೇಬಲ್ ಚರ್ಚೆಯನ್ನು ಇಟ್ಕೊಳ್ಳಿ ಶಾಸಕರು. ನಾವು ಕೂಡ ಬರ್ತೀವಿ. ಯಾವಾಗಲೂ ಮೆಡಿಕಲ್ ಕಾಲೇಜ್ ದನಿಗಳ ಜೊತೆನೆ ಮೀಟಿಂಗು, ಅಭಿವೃದ್ಧಿಗೂ ಮೆಡಿಕಲ್ ಕಾಲೇಜ್ ದನಿಗಳು, ಇಫ್ತಾರ್ ಕೂಟಕ್ಕೂ ಮೆಡಿಕಲ್ ಕಾಲೇಜ್ ದನಿಗಳು, ದೀಪಾವಳಿಗೂ ಮೆಡಿಕಲ್ ಕಾಲೇಜ್ನ ದನಿಗಳು ಅಂತ ಆದ್ರೆ ಇದು ಸರಿ ಹೋಗೋದಿಲ್ಲ. ಜನರ ಸಮಸ್ಯೆಗಳನ್ನು ಆಲಿಸಬೇಕು ಅಂತಾದ್ರೆ ಜನರ ಪ್ರತಿನಿಧಿಗಳನ್ನ ಕರೆಯಿರಿ, ವಿಭಾಗವಾರು ಸಭೆಯನ್ನ ಮಾಡಿ. ಮೀನುಗಾರಿಕೆ ಇವತ್ತು ಯಾವ ಸ್ಥಿತಿಯಲ್ಲಿದೆ?
ಉಳ್ಳಾಲ ಮೀನುಗಾರರಿಗೂ ಕೂಡ ಖ್ಯಾತ. ಅದರಲ್ಲಿ ಜಾತಿ ಧರ್ಮ ಇಲ್ಲ, ಮೀನುಗಾರರದ್ದೇ ಒಂದು ಜಾತಿ. ಅದರಲ್ಲಿ ಮುಸಲ್ಮಾನರು ಇದ್ದಾರೆ, ಹಿಂದೂಗಳು ಇದ್ದಾರೆ. ಅವರ ಮೀನುಗಾರಿಕೆಯ ಗತಿ ಇವತ್ತು ಏನಾಗಿದೆ? ನಾಡದನ್ನಲ್ಲಿ ಹೋದ್ರೆ ಮೀನು ಸಿಗ್ತದ? ಕೈಗಾರಿಕಾ ಮಾಲಿನ್ಯದಿಂದ ಇವತ್ತು ಸಮುದ್ರದಲ್ಲಿ ಮೀನಿನ ಸ್ಥಿತಿ ಏನಾಗಿದೆ? ಒಂದು ಮೀಟಿಂಗ್ ಮಾಡಿದ್ದೀರಾ ನೀವು? ಇಂಥ ಹಲವಾರು ಪ್ರಶ್ನೆಗಳಿದೆ. ಇನ್ನೊಂದು ಕಡೆ ಮಾಫಿಯಾಗಳು. ದೇರ್ಲಗಟ್ಟೆಯಲ್ಲಿ ನೀವು ಸರಿಯಾಗಿ ಕಣ್ಣು ತೆರೆದು ನೋಡಿದ್ರೆ ಇಲ್ಲಿರುವಷ್ಟು ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ಬಹುಶಃ ಎಲ್ಲಿಯೂ ಇಲ್ಲ. ದಶಕಗಳ ಹಿಂದೆ ಏನು ಇಲ್ಲದೆ ಅಬ್ಬೆಪಾರಿಗಳಾಗಿದ್ದವರೆಲ್ಲ ಇವತ್ತು ರಿಯಲ್ ಎಸ್ಟೇಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ಓಡಾಡ್ತಾರೆ. ಅವರ ಹಿಂದೆ ಪಾಪ ನಮ್ಮ ಹುಡುಗರು ಕ್ರಿಕೆಟ್ ಮ್ಯಾಚ್ನ ಡೊನೇಷನ್ಗಾಗಿ ಓಡಾಡುವಂತ ಸ್ಥಿತಿ ಇದೆ. ಕ್ರಿಕೆಟ್ ಮ್ಯಾಚ್ ಡೊನೇಷನ್ಗೆ ಇವರ ಹತ್ರ ಹೋಗ್ಬೇಕು. ಮೆಡಿಕಲ್ ಕಾಲೇಜ್ ದಣಿಗಳು ಬಿಡಿ, ನಿಮ್ಮ ಕ್ರಿಕೆಟ್ ಮ್ಯಾಚ್ಗೂ ಸಿಗಲ್ಲ. ಅವ್ರು ದೊಡ್ಡ ದೊಡ್ಡ ಫ್ಲಡ್ ಲೈಟ್ ಆಗೋದಾದ್ರೆ ಮಾತ್ರ. ಇಂಥವರ ಹಿಂದೆ ತಿರುಗಾಡುವಂತ ಸ್ಥಿತಿ. ಯಾರು ಇವರೆಲ್ಲ? ರಿಯಲ್ ಎಸ್ಟೇಟ್ ಬ್ರೋಕರ್ಗಳು. ಯಾರ ಜಮೀನನ್ನ ಖರೀದಿ ಮಾಡ್ತಾರೆ? ಯಾರಿಗೆ ಕೊಡಿಸ್ತಾ ಇದ್ದಾರೆ? ಎಷ್ಟೋ ಕಡೆ 100 ಎಕರೆ ಖರೀದಿ ಆಗ್ತಾ ಇದೆ. ಯಾರಿಗೆ ಖರೀದಿ ಆಗ್ತಾ ಇದೆ, ಯಾಕೆ ಖರೀದಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಇನ್ನೊಂದು ಕಡೆ ಮಣ್ಣು ಮಾಫಿಯಾ. ಕೇರಳದಿಂದ ಈ ಕೆಂಪು ಮಣ್ಣು ಮಾಫಿಯಾವನ್ನ ಅಲ್ಲಿಯ ಸರ್ಕಾರ ಒದ್ದು ಓಡಿಸಿದೆ. ಅವರು ಬಂದು ಬಿದ್ದದ್ದು ಉಳ್ಳಾಳದಲ್ಲಿ. ಇಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅಲ್ವಾ? ರಾತ್ರಿ ಆದ್ರೆ ಒಂದು ಕಡೆ ಅಕ್ರಮ ಮರಳು ಟ್ರಕ್ಗಳು, ಇನ್ನೊಂದು ಕಡೆ ಅಕ್ರಮ ಮರಳಿನ ಟ್ರಕ್ಗಳು, ಇದು ಕೆಂಪು ಮಣ್ಣಿನ ಟ್ರಕ್ಗಳು. ಅವು ಹಗಲಲ್ಲೇ ಓದಾಡ್ತದೆ, 10 ವೀಲ್ ಟ್ರಕ್ಗಳು. ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ ಈ ಮಣ್ಣನ್ನ? ಎಷ್ಟು ಪರ್ಮಿಟ್ಗಳಿದೆ? ಭೂ ವಿಜ್ಞಾನ ಇಲಾಖೆಯವರನ್ನ ಕರೆಸಿ ಶಾಸಕರು ಕೇಳಿ. ಯಾಕೆ ಕೇಳಲ್ಲ? ಯಾಕಂದ್ರೆ ನಿಮ್ದೇ ಜನಗಳೆಲ್ಲರು, ದಂಧೆಯಲ್ಲಿರುವವರು ಎಲ್ಲ ನಿಮ್ದೇ ಜನಗಳು. ಆದ್ರೆ ನಾವು ಆಗ್ರಹಿಸ್ತೀವಿ, ಕೇಳಬೇಕು. ಈ ರೀತಿ ನಮ್ಮ ಖನಿಜ ಯುಕ್ತ ಮಣ್ಣನ್ನ, ಬಳ್ಳಾರಿ ಗಣಿಗಾರಿಕೆ, ಅಕ್ರಮ ಗಣಿಗಾರಿಕೆಯನ್ನು ಮೀರಿಸುವ ರೀತಿಯಲ್ಲಿ ಉಳ್ಳಾಳದ ಮಡಿಪು ಭಾಗದಲ್ಲಿ, ಕನ್ಯಾಣ ಭಾಗದಲ್ಲಿ, ಬೇರೆ ಬೇರೆ ಭಾಗದಲ್ಲಿ ಇವತ್ತು ಅಕ್ರಮ ಕೆಂಪು ಮಣ್ಣಿನ ದಂಧೆ ಮಾಫಿಯಾ ರೀತಿಯಲ್ಲಿ ನಡೀತಾ ಇದೆ. ಅದರ ವಿರುದ್ಧ ಧ್ವನಿ ಎತ್ತಿದ್ರೆ ಜೀವ ಭಯ ಬರ್ತಾ ಇದೆ, ಜೀವ ಬೆದರಿಕೆ ಬರ್ತಾ ಇದೆ. ಇದಾ ನಮ್ಮ ಕನಸಿನ ಉಳ್ಳಾಳ? ಇದಾ ರಾಣಿ ಅಬ್ಬಕ್ಕನ ಉಳ್ಳಾಳ? ಇದಾ ಸೈಯದ್ ಮದನಿಯವರ ಉಳ್ಳಾಳ? ಇದನ್ನು ಇವತ್ತು ನಾವು ಪ್ರಶ್ನೆಯನ್ನ ಮಾಡಬೇಕಾಗಿದೆ. ಅಭಿವೃದ್ಧಿ ಅಂದ್ರೆ ಜನಸಾಮಾನ್ಯರ ಅಭಿವೃದ್ಧಿ. ಇವತ್ತು ಜನಸಾಮಾನ್ಯರಿಗೆ ಶಿಕ್ಷಣ ಸಿಗ್ಬೇಕು. ನಿಮ್ಮ ಮನೆಯ ಮಕ್ಕಳಿಗೆ ಕಾಲೇಜ್ ಎಲ್ಲಿದೆ? ನಿಮ್ಮ ಮನೆಯ ಮಕ್ಕಳಿಗೆ ಇಲ್ಲಿ ಇಷ್ಟು ಮೆಡಿಕಲ್ ಕಾಲೇಜ್ ಇದೆಯಲ್ಲ, ನಿಮ್ಗೂ ಕೂಡ ಮಕ್ಕಳು ಒಳ್ಳೆ ಶಿಕ್ಷೆ, ಬುದ್ಧಿವಂತರು ಇರಬಹುದು, 80-85% ಮಾರ್ಕ್ ಎಲ್ಲ ತೆಗಿಬಹುದು. ಆದ್ರೆ ಇಲ್ಲಿಯ ಮೆಡಿಕಲ್ ಕಾಲೇಜಿನಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಇದೆಯಾ? ಇಂಜಿನಿಯರ್ ಕಾಲೇಜಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಇದೆಯಾ? ಇಲ್ವಲ್ಲ. ನಿಮ್ಮ ಮಗನನ್ನು ಇಂಜಿನಿಯರ್ ಮಾಡಬೇಕು ಅಂತ ಮನಸ್ಸಿದ್ರು ನಿಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಅಂತ ನಿಮಗೆ ಆಸೆ ಇದ್ರು ನಿಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಮಕ್ಕಳನ್ನ ಡೆಂಟಿಸ್ಟ್, ಇನ್ನೊಂದು ಮತ್ತೊಂದು ಮಾಡಬೇಕು ಅಂತ ಆಸೆ ಆಕಾಂಕ್ಷೆಗಳಿದ್ರೆ, ಅಷ್ಟು ಬುದ್ಧಿವಂತರಿದ್ರು ಕೂಡ ನಿಮ್ಮ ಮಕ್ಕಳಿಗೆ ಆ ಶಿಕ್ಷಣ ಸಿಗಲ್ಲ. ನಿಮ್ಮ ಮಕ್ಕಳು ಏನೋ ಸಿಕ್ಕಿದ ಶಿಕ್ಷಣವನ್ನ ಪಡ್ಕೊಂಡು ಆ ಉಪಯೋಗಕ್ಕೆ ಬಾರದಂತ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿಯ ರೂಮ್ ಬಾಯ್ ಆಗಬೇಕು, ಯಾವುದು ಅಂಗಡಿಗಳಲ್ಲಿ ಸೇಲ್ಸ್ ಮ್ಯಾನ್ ಆಗಬೇಕು, ಅಥವಾ ಸೌದಿ ಅರೇಬಿಯಾಕ್ಕೆ ಹೋಗ್ಬೇಕು, ಅಲ್ಲಿ ಆಡು ಸಾಕಬೇಕು, ಅಥವಾ ಖರ್ಜೂರ ತೋಟದಲ್ಲಿ ಕೆಲಸ ಮಾಡಬೇಕು. 2 ದಶಕ 3 ದಶಕ ಗಲ್ಫ್ ಅಲ್ಲಿ ದುಡಿದು ಕೊನೆಗೆ ಕೈ ಸೋತಾಗ ಕೈಕಾಲು ಬರಿ ಕೈಯಲ್ಲಿ ವಾಪಸ್ ಬಂದು ಇಲ್ಲಿ ರಸ್ತೆ ಬದಿಯಲ್ಲಿ ಮೀನು ಮಾರಾಟ ಮಾಡಬೇಕು ಅಥವಾ ಆಟೋ ರಿಕ್ಷಾ ಓಡಿಸಬೇಕು. ಅದಲ್ಲೋ ನಿಮ್ಮ ಬದುಕು? ಎಲ್ಲಿದ್ದಾರೆ ನಿಮ್ಮ ಜನಪ್ರತಿನಿಧಿಗಳು? ನಿಮ್ಮ ಕಷ್ಟಗಳನ್ನೆಲ್ಲಿ ಎಷ್ಟು ನೋಡಿದ್ದಾರೆ? ಉಳ್ಳಾಳದ ಶಾಸಕರು ಸೇರ್ಕೊಂಡು ನಮ್ಮ ಜಿಲ್ಲೆಯ ಶಾಸಕರುಗಳು ಪದೇ ಪದೇ ಗಲ್ಫ್ ರಾಷ್ಟ್ರಕ್ಕೆ ಹೋಗ್ತಾರೆ. ಯಾಕೆ ಅಷ್ಟೆಲ್ಲ ಹೋಗ್ತಾರೆ ನನ್ಗೆ ಗೊತ್ತಿಲ್ಲ, ಏನು ಕಾಳಜಿ ಇದೆಯೋ ಗೊತ್ತಿಲ್ಲ. ಆದ್ರೆ ಅಲ್ಲಿ ಹೋದ್ರೆ ಅಲ್ಲಿರುವಂತ ಮಂಗಳೂರಿನ ದೊಡ್ಡ ದೊಡ್ಡ ಶ್ರೀಮಂತ ದಣಿಗಳ ಜೊತೆ ಮೀಟಿಂಗ್ ಮಾಡಿರುವಂತದ್ದು ಫೋಟೋಗಳು ಬರ್ತದೆ. ಆದ್ರೆ ಅಲ್ಲಿ ಹೋಗಿ ಕೂಲಿಕಾರರಾಗಿ ಕಡಿಮೆ ದುಡ್ಡಿಗೆ ದುಡಿತಾ ಇರುವಂತ ಮೆನ್ಪವರ್ಗಳಲ್ಲಿ ದುಡಿತಾ ಇರುವಂತ ನಿಮ್ಮದೇ ಕ್ಷೇತ್ರದ ಯುವಜನರ ಕಷ್ಟಗಳನ್ನು ಯಾವತ್ತಾದ್ರೂ ಆಲಿಸಿದ್ದೀರಾ? ಅವರು ಅಲ್ಲಿ ತಮ್ಮ ಯೌವನವನ್ನು ಪೂರ್ತಿ ಅಲ್ಲೇ ಬರ್ನ್ ಮಾಡಿಕೊಂಡು ಅಲ್ಲಿಂದ ಸಂಪತ್ತನ್ನು ಸಂಗ್ರಹಿಸಿ ಊರಿಗೆ ಕಳಿಸಿ ಮನೆಯವರ ಅಕೌಂಟಿಗೆ ಹಾಕಿ ಒಂದು ಕಡೆ ನಮ್ಮ ವಿದೇಶಿ ವಿನಿಮಯವನ್ನು ಕೂಡ ಹೆಚ್ಚಿಸಿದ್ದಾರೆ, ಮತ್ತಿಲ್ಲಿರುವಂತ ಮಳಿಗೆಗಳಿಗೆ, ಮಾಲ್ಗಳಿಗೆ ವ್ಯಾಪಾರವನ್ನು ಅವರೇ ಮಾಡಿಸಿದ್ದಾರೆ. ಆದ್ರೆ ನಾಳೆ ಅವರು ದುಡಿದು ತಮ್ಮ ಯೌವನವನ್ನು ಪೂರ್ತಿ ನಾಶ ಮಾಡಿಕೊಂಡು ತಮ್ಮ ಕುಟುಂಬದ ಜೊತೆ, ತಮ್ಮ ಬದುಕನ್ನ ಹೆಂಡತಿ ಮಕ್ಕಳ ಜೊತೆ ಕೂಡ ಹೆಚ್ಚಿನ ಅವಧಿ ಕಲೀಲಿಕ್ಕಾಗದೆ ಕೈ ಸೋತು ಬಂದಾಗ ಅವರಿಗಾಗಿ ಏನ್ ಕೊಟ್ಟಿದ್ದೀರಿ ನೀವು? ಕೇರಳದ ಮಾದರಿಯಲ್ಲಿ ಯಾವ್ದಾದ್ರು ನಿಮ್ಮಲ್ಲಿ ಯೋಜನೆಗಳಿದೆಯಾ? ಪುನರ್ವಸತಿ ಯೋಜನೆಗಳಿದೆಯಲ್ಲ. ಕೈ ಕಾಲಲ್ಲಿ ಸ್ವಲ್ಪ ಬಲ ಇದ್ರೆ ಮೀನು ಮಾರಿ ಬದುಕಬೇಕು, ಪೈಂಟಿಂಗ್ ಕೆಲಸಕ್ಕೆ ಹೋಗ್ಬೇಕು, ಆಟೋ ರಿಕ್ಷಾ ಓಡಿಸ್ಬೇಕು. ಇಲ್ಲ ಅಂತ ಆದ್ರೆ ಏನಿಲ್ಲ, ನೀವು ಮೂಲೆಗೆ ಬಿದ್ದು ಸ್ಕ್ರಾಪ್ ಆಗಿ ಸಾಯ್ಬೇಕು ಅಲ್ವಾ? ಇದಾ ಅಭಿವೃದ್ಧಿ ಕಾನ್ಸೆಪ್ಟ್? ಇಲ್ಲೂ ಮೀಟಿಂಗ್ ಜನರ ಜೊತೆ ಇಲ್ಲ, ಬಡವರ ಜೊತೆ ಇಲ್ಲ. ಗಲ್ಫಿಗೆ ಹೋದ್ರು ಕೂಡ ಅಲ್ಲಿಯೂ ಕೂಡ ಇಲ್ಲಿರುವಂತ ಸಾಮಾನ್ಯ ಯುವಜನರ ಜೊತೆ, ಶ್ರಮಜೀವಿಗಳ ಜೊತೆ ಮೀಟಿಂಗು ಇಲ್ಲ, ಸಮಸ್ಯೆಗಳ ಆಲಿಕೆನೂ ಇಲ್ಲ. ಇಂತಹ ರಾಜಕಾರಣವನ್ನ ಪ್ರಶ್ನೆ ಮಾಡಲಿಕ್ಕೆ ಉಳ್ಳಾಲ ತಾಲೂಕಿನ ಸಮಗ್ರ ಅಭಿವೃದ್ಧಿಯನ್ನು ಆ ನಿಟ್ಟಿನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು CPM ಪಕ್ಷ ಈ ಹಕ್ಕೊತ್ತಾಯ ಸಮಾವೇಶವನ್ನು ಹಮ್ಮಿಕೊಂಡಿದೆ.
ಇದು ಉಳ್ಳಾಲಕ್ಕೆ ಸೀಮಿತ ಅಲ್ಲ. ನೀವೇನು ಉಳ್ಳಾಲವನ್ನ ಗುರಿಯಾಗಿ ಇಟ್ಕೊಂಡಿದ್ದೀರಿ ಅಂತ ಕೇಳಬೇಡಿ. ಯಾಕೆಂದ್ರೆ ನೆನ್ನೆ ಮೂಡಬಿದ್ರೆಯಲ್ಲಿ ಆಗಿದೆ ಇದೇ ಹಕ್ಕೊತ್ತಾಯ ಸಮಾವೇಶ. ಮೂಡಬಿದ್ರೆ ತಾಲೂಕಿನ ಜನರ ಬೇಡಿಕೆ ಮೇಲೆ ಆಗಿದೆ. ಇಡೀ ಜಿಲ್ಲೆಯಲ್ಲಿ ಮಾಡ್ತೀವಿ ನಾವು. ಜಿಲ್ಲಾ ಮಟ್ಟದ ರ್ಯಾಲಿ ಕೂಡ 2 ವರ್ಷದ ಹಿಂದೆ ನಾವು ಮಾಡಿದೀವಿ. ಮುಂದಕ್ಕೆ ಈ ಹೋರಾಟ ನಿಲ್ಲೋದಿಲ್ಲ. ಇವತ್ತು ಏನು 28 ಬೇಡಿಕೆಗಳಿದೆ, ಆ ಬೇಡಿಕೆಗಳನ್ನ ಪ್ರತ್ಯೇಕವಾಗಿ ಎತ್ಕೊಂಡು ಅಲ್ಲಿಯ ಅದರ ಸಂತ್ರಸ್ತ ಜನರನ್ನ ಸಂಘಟಿಸಿ ಉಳ್ಳಾಲದಲ್ಲಿ ತೀವ್ರ ರೀತಿಯಾದಂತಹ ಒಂದು ಚಳವಳಿಯನ್ನ, ಹೋರಾಟವನ್ನ ನಾವು ಕಟ್ತೀವಿ ಅನ್ನುವಂತ ಘೋಷಣೆಯನ್ನ ಈ ಸಭೆಯ ಮೂಲಕ ನಾವು ಮಾಡ್ತಾ ಇದ್ದೀವಿ. ನನಗೆ ಇನ್ನೂ ಖೇದ ಇದೆ, ತುಂಬಾ ಜನ ಮಾತಾಡ್ಲಿಕ್ಕೆ ಇದ್ದಾರೆ. ಬಹುಶಃ ಉಳ್ಳಾಲ ಮಹಾತ್ಮೆಯನ್ನ ನಾವು ವಿವರಿಸಲಿಕ್ಕೆ ಹೋದ್ರೆ ಕನಿಷ್ಠ ಒಂದು 3 ಗಂಟೆ ಆದ್ರೂ ಬೇಕು. ಆದ್ರೆ ನಾನು ಅಷ್ಟು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಕೊನೆಯದಾಗಿ ನಾನು ಹೇಳಲಿಕ್ಕೆ ಬಯಸೋದು, ಅಭಿವೃದ್ಧಿ ಅನ್ನುವಂಥದ್ದು ರಾಜಕಾರಣಕ್ಕೆ ಸಂಬಂಧಪಟ್ಟದ್ದು. ನಾವು ಯಾವ ರೀತಿಯ ರಾಜಕೀಯವನ್ನು ಮಾಡ್ತೀವಿ ಆ ರೀತಿಯ ಅಭಿವೃದ್ಧಿ ನಮಗೆ ದೊರಕ್ತದೆ. ಆದ್ರೆ ಇವತ್ತು ಜನ ಕೂಡ ಆ ರೀತಿ ಆಲೋಚನೆ ಮಾಡ್ತಾ ಇಲ್ಲ. ಇವತ್ತೇನು ದುಡ್ಡಿದ್ದವನೇ ದೊಡ್ಡಪ್ಪ, ಟಿಕೆಟ್ಗಳು ದುಡ್ಡಿದ್ದವರಿಗೆ ಕೊಡ್ತಾರೆ, ದುಡ್ಡಿದ್ದವರು ಮಂತ್ರಿಗಳಾಗ್ತಾರೆ, ದುಡ್ಡಿದ್ದವರೇ ಸೇರಿ ಸರ್ಕಾರ ರಚನೆ ಮಾಡ್ತಾರೆ. ಈ ಕಡೆಯಿಂದ ಆ ಕಡೆಗೆ ಹೋಗ್ತಾರೆ, ಆ ಕಡೆಯಿಂದ ಈ ಕಡೆಗೆ ಬರ್ತಾರೆ. ಉಳ್ಳಾಲ ಕ್ಷೇತ್ರದಲ್ಲಿಯೂ ಕೂಡ ಇವತ್ತು ನಾವು ಅಭಿವೃದ್ಧಿಯ ಕುರಿತು ಮಾತಾಡಬೇಕಾಗಿದೆ. ಅಭಿವೃದ್ಧಿ ಅಂದ್ರೆ ಮೆಡಿಕಲ್ ಕಾಲೇಜಿನ ಧನಿಗಳ ಅಭಿವೃದ್ಧಿ ಅಲ್ಲ, ಅಭಿವೃದ್ಧಿ ಅಂದ್ರೆ ರಿಯಲ್ ಎಸ್ಟೇಟ್ ದಂಧೆಕೋರರ ಅಭಿವೃದ್ಧಿ ಅಲ್ಲ, ಮರಳು ಮಾಫಿಯಾದವರ ಅಭಿವೃದ್ಧಿ ಅಲ್ಲ, ಕೆಂಪು ಮಣ್ಣು ಕಳ್ಳರ ಅಭಿವೃದ್ಧಿ ಅಲ್ಲ, ಜನಸಾಮಾನ್ಯರ ಅಭಿವೃದ್ಧಿ ಅಂತ ನಾವು ಸಾರಿ ಹೇಳಬೇಕಾಗುತ್ತೆ. ಕಾಣೆಕೆರೆ ಅನ್ನುವಂಥ ಪ್ರದೇಶದಲ್ಲಿ ಪಾಪ ಅವರ ಭಯದಿಂದ ಬದುಕ್ತಾ ಇದ್ರು ಕೂಡ ಆ ಸಮಸ್ಯೆಯ ಬಗ್ಗೆ ಮೊನ್ನೆ ನಾವು ಪ್ರತಿಭಟನೆ ಮಾಡುವವರೆಗೂ ಕೂಡ ಜನಪ್ರತಿನಿಧಿಗಳು ತಿರುಗಿ ನೋಡ್ಲಿಲ್ಲ. ಇದು ನಮ್ಮ ಸ್ಥಿತಿ. ಅದಕ್ಕಾಗಿ ನಾವು ಜನಪರವಾದಂಥ ರಾಜಕಾರಣಕ್ಕೆ ಮತ್ತೆ ಮುನ್ನುಡಿಯನ್ನ ಹಾಕಬೇಕು. ಮತ್ತೆ ಕಾಮ್ರೇಡ್ ಕೃಷ್ಣ ಶೆಟ್ಟಿಯವರ, ಕಾಮ್ರೇಡ್ ರಾಮಚಂದ್ರ ಮೇಷ್ಟ್ರ ಕಾಲದ ರಾಜಕಾರಣದ ಕಡೆಗೆ ಹುಲ್ಲಾಲವನ್ನ ಕೊಂಡೊಯ್ಯುವಂತ ಪ್ರಯತ್ನವನ್ನು ಮಾಡಬೇಕು. ನನಗೆ ಬಹಳ ಖೇದ ಇದೆ. ಏನು, ನಮ್ಮ ಆಳುವಂತ ಸರ್ಕಾರ, ಆಳುವ ಶಾಸಕರ ವೈಫಲ್ಯವನ್ನ ಪ್ರಶ್ನೆ ಮಾಡಬೇಕಾಗಿದ್ದವರು ಯಾರು? ಇಲ್ಲಿರುವಂತ ಸಮಸ್ಯೆಯನ್ನು ಎತ್ತಿ ತೋರಿಸುವವರು ಯಾರು? ಇಲ್ಲಿಯ ವಿರೋಧ ಪಕ್ಷವಾಗಿರುವಂತ ಬಿಜೆಪಿ ಮಾಡಬೇಕು. ರಾಜ್ಯದಲ್ಲೂ ವಿರೋಧ ಪಕ್ಷ, ಜಿಲ್ಲೆ ಅಂತ ಅವರ ಪೂರ್ತಿ ಅವರ ಕೈಯಲ್ಲಿದೆ. ಅವರು ನಿಲ್ಲಿ ಅಂದ್ರೆ ಜಿಲ್ಲಾಡಳಿತ ನಿಲ್ಲುತ್ತೆ. ಬಿಜೆಪಿ ಅವರು ನಿಲ್ಲಿ ಅಂದ್ರೆ ಜಿಲ್ಲಾಡಳಿತ ಎದ್ದು ನಿಲ್ಲುತ್ತೆ. ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಳ್ತದೆ. ಅದು ಕೂಡ ಕೂತ್ಕೊಳ್ಳಿ ಅಂತ 2 ಸಲ ಹೇಳ್ಬೇಕು. ಒಂದ್ಸಲ ಹೇಳಿದ್ರೆ ಅವ್ರು ಕೂರಲ್ಲ. ಯಾಕಂದ್ರೆ ಅಷ್ಟು ಭಯ ಭಕ್ತಿ ಬಿಜೆಪಿ ಬಗ್ಗೆ, ಜಿಲ್ಲಾಡಳಿತಕ್ಕೆ. ಅದು ಪೊಲೀಸ್ ಇಲಾಖೆ ಇರಬಹುದು, ಕಂದಾಯ ಇಲಾಖೆ ಇರಬೇಕು. ಬಿಜೆಪಿ ಸಂಘ ಪರಿವಾರ ಅಂದ್ರೆ ಇವರ ಕೈಕಾಲೇ ಅಲ್ಲಾಡಲ್ಲ, ತಣ್ಣಗಾಗಿ ಬಿಡ್ತದೆ ಅಲ್ವಾ? ನಿನ್ನೆ ಪಾಪ ಹಬ್ಬ ವಲಸೆ ಕಾರ್ಮಿಕರನ್ನ 25-30 ಜನ ಬ್ಯಾಟು ವಿಕೆಟ್ ಇಂದ ಹೊಡೆದು ಕೊಂದ್ರಂತ. ಅದಾಗಿ 24 ತಾಸು ಆಗಿ ನಾವೆಲ್ಲ ಬೊಬ್ಬೆ ಹೊಡೆದ ಮೇಲೆ ಅವರನ್ನು ಹುಡ್ಕೊಂಡು ಹೋಗ್ತಾರೆ ಯಾರು ಹೊಡೆದಿರೋದು ಅಂತ. ಇರ್ಲಿ, ಇದೆಲ್ಲ ಬೇರೆ ಪ್ರಶ್ನೆ, ಇನ್ನೊಂದ್ಸಲ ಮಾತಾಡೋಣ. ಆದ್ರೆ ಇಲ್ಲಿ ಈ ವಿರೋಧ ಪಕ್ಷವಾದ ಬಿಜೆಪಿ ಏನ್ ಮಾಡ್ತಾ ಇದೆ? ಯಾವತ್ತಾದ್ರೂ ಕೂಡ ದೊಡ್ಡ ಓಟ್ ಪಡ್ಕೊಂಡಿದ್ದೀರಲ್ಲ ಲಾಸ್ಟ್ ಎಲೆಕ್ಷನ್ ಅಲ್ಲಿ, 50-55 ಸಾವಿರ ಓಟ್ ಅನ್ನ ಪಡ್ಕೊಂಡಿದ್ದೀರಿ. ಏನು ವಸತಿ ರೈತರ ಬಗ್ಗೆ ಮಾತಾಡಿದ್ದೀರಾ? ಬಹಳ ಹಿಂದೂ ಮುಸ್ಲಿಂ ರಾಜಕಾರಣ ಅಂತ ಮಾತಾಡ್ತೀರಿ. ಹಿಂದೂಗಳಲ್ಲಿ ವಸತಿ ರೈತರು ಇಲ್ವಾ? ಹಿಂದೂಗಳಲ್ಲಿ ನಿರುದ್ಯೋಗಿಗಳಿಲ್ವಾ? ಶಿಕ್ಷಣ ವಂಚಿತರಾಗಿರುವಂತವರಲ್ಲಿ ಹಿಂದೂಗಳಿಲ್ವಾ? ಇಲ್ಲಿ ಸರ್ಕಾರಿ ಆಸ್ಪತ್ರೆ ಇಲ್ಲದೆ ಉಳ್ಳಾಲದಲ್ಲಿ ಬಹಳ ಕಷ್ಟದಿಂದ ರಚನೆ ಆದಂತ ಒಂದು ಸಮುದಾಯ ಆಸ್ಪತ್ರೆಯನ್ನು ಕೂಡ ಯನಪೋಯ ಮೆಡಿಕಲ್ ಕಾಲೇಜ್ಗೆ PPPಯಲ್ಲಿ ದಾನ ಮಾಡಿಬಿಟ್ರು. ಬಿಜೆಪಿಯವರು ಮಾತಾಡ್ಲಿಲ್ಲ. ಯನಪೋಯವರವರಿಗೆ ಹಸ್ತಾಂತರ ಆಡುವಾಗಲೂ ಮಾತಾಡಿಲ್ಲ. ಈಗ ಇಲ್ಲಿರುವಂತ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಒಂದೊಂದಾಗಿ ಇಲ್ಲಿಯ ಪ್ರೈವೇಟ್ ಮೆಡಿಕಲ್ ಕಾಲೇಜಿನ ಧನಿಗಳಿಗೆ PPP ಮಾದರಿಯಲ್ಲಿ ಹಸ್ತಾಂತರ ಆಗ್ತದೆ. ತಾಲೂಕು 100 ಬೆಡ್ಡಿನ ತಾಲೂಕಂತೂ ತಾಲೂಕು ಮಟ್ಟದ ಆಸ್ಪತ್ರೆ ಅಂತೂ ಇವರು ಮಾಡೋದಿಲ್ಲ. ಮಾಡಿದ್ರೆ ಅವರಿಗೆ ಕಾಂಪಿಟೇಷನ್ ಇಲ್ಲಿ ಉಟ್ಕೊಳ್ತದೆ, ಮಾಡಲ್ಲ. ಇದನ್ನ ಮಾತಾಡ್ಬೇಕಾದಂತ ಬಿಜೆಪಿ ಅವರು ಎಲ್ಲಿದ್ದಾರೆ? ಅವರು ಹಿಂದೂ ಮುಸ್ಲಿಂ ಅಂತ ಮಾತಾಡ್ತಾರೆ ಅಲ್ವಾ? ಮೊನ್ನೆ ದಿಗಂತ್ ಅಂತ ಇದೇ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಪರಂಗಿಪೇಟೆಯಲ್ಲಿ ಒಬ್ಬ ವಿದ್ಯಾರ್ಥಿ ಶಿಕ್ಷಣಕ್ಕೆ ಎಕ್ಸಾಮಿಗೆ ಭಯ ಬಿದ್ದು ಕಾಣೆ ಆದ್ರೆ ಸಾಬ್ರ ವಿರುದ್ಧ ಭಾಷಣ ಮಾಡ್ಲಿಕ್ಕೆ ಬಿಜೆಪಿಯ ಘಟಾನುಘಟಿ ನಾಯಕರುಗಳು ಬಂದ್ರು. ಮತ್ತೆಲ್ಲಿದ್ದಾರೆ? ಮತ್ತೆ ಕಾಣೆ. ಮತ್ತೆ ಇಲ್ಲಿ ಕುತ್ತಾರ್ನಲ್ಲಿ ಮೊನ್ನೆ ಕೊರಗಜ್ಜನ ಕಟ್ಟೆಯಲ್ಲಿ ನಡೆದಂತ ಸಭೆಯಲ್ಲಿ ಮತ್ತೆ ಸಾಬ್ರನ್ನ ಬೈಲಿಕ್ಕೆ ಬಂದ್ರು. ಮತ್ತೆ ಅದಾದ್ಮೇಲೆ ಮತ್ತೆ ಕಾಣೆ. ನಿಮ್ಗೆ ಆರೋಗ್ಯ ಇಲ್ಲ, ಬಿಜೆಪಿ ಮಾತಾಡಲ್ಲ. ನಿಮ್ಗೆ ಶಿಕ್ಷಣ ಇಲ್ಲ, ಬಿಜೆಪಿ ಮಾತಾಡಲ್ಲ. ನಿಮ್ಗೆ ಉದ್ಯೋಗ ಇಲ್ಲ, ಬಿಜೆಪಿ ಮಾತಾಡಲ್ಲ. ನಿಮ್ಗೆ ಕೂತ್ಕೊಳ್ಳಿಕ್ಕೆ ಮನೆ ಇಲ್ಲ, ಬಿಜೆಪಿ ಮಾತಾಡೋದಿಲ್ಲ. ನಿಮ್ಮ ನದಿಯನ್ನ ಮರಳು ಮಾಫಿಯಾದವರು ಕಿತ್ಕೊಂಡು ನಾಶ ಮಾಡ್ತಾ ಇದ್ದಾರೆ, ಬಿಜೆಪಿ ಮಾತಾಡಲ್ಲ. ಇಲ್ಲಿಯ ಅಂತ ಒಂದು ಪವಿತ್ರವಾದಂತ ಅದ್ಭುತವಾದಂತಹ ಒಂದು ಖನಿಜಯುಕ್ತ ಮಣ್ಣನ್ನ ಮಣ್ಣು ಮಾಫಿಯಾದವರು ಹಂಗೆ ಟ್ರಕ್ಗಳಲ್ಲಿ ಸಾಲು ಟ್ರಕ್ಗಳಲ್ಲಿ 100 ಟ್ರಕ್ಗಳಲ್ಲಿ ಹಂಗೆ ಅಕ್ರಮವಾಗಿ ಎತ್ಕೊಂಡು ಹೋಗ್ತಾ ಇದ್ದಾರೆ, ಬಿಜೆಪಿಯವರು ಮಾತಾಡಲ್ಲ. ಇಂಥ ವಿರೋಧ ಪಕ್ಷ, ಅಂತ ಆಡಳಿತ ಪಕ್ಷ, ಈ ಎರಡನ್ನೂ ಕೂಡ ನಾವು ಪ್ರಶ್ನೆ ಮಾಡಿ ಜನಪರ ರಾಜಕಾರಣವನ್ನು ಇಲ್ಲಿ ಶುರು ಮಾಡಬೇಕಾಗತ್ತೆ. ಮತ್ತೆ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ದೊಡ್ಡ ಜನ ಆಂದೋಲನಕ್ಕೆ ಮುಂದಾಗಬೇಕು ಅಂತ ಒತ್ತಾಯವನ್ನು ಮಾಡ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೀನಿ. ಲಾಲ್ ಸಲಾಂ, ಇಂಕುಲಾಬ್ ಜಿಂದಾಬಾದ್. ನಮಸ್ಕಾರ.